ಇಂದಿನ ಕೇವಲ 20ರಿಂದ 30 ವರ್ಷಗಳ ಹಿಂದೆ ಹೋಗಿ ನೋಡೋಣ. ಅಂದು ಮನುಷ್ಯರಿಗೆ ಒಂದು ಸಣ್ಣ ಮಾಹಿತಿ ಬೇಕಿದ್ದರೂ ಇಡೀ ಲೈಬ್ರರಿಯನ್ನು ಹುಡುಕಬೇಕಾಯಿತು. ದೂರದ ಊರಿನಲ್ಲಿದ್ದ ಪ್ರೀತಿ ಪಾತ್ರರ ಒಂದು ಸಣ್ಣ ಧ್ವನಿ ಕೇಳಲು ವಾರಗಂಟಲೇ ಕಾಯಬೇಕಾಯಿತು. ಇವತ್ತು ಜಗತ್ತು ನಮ್ಮ ಕೈ ಬೆರಳ ತುದಿಯಲ್ಲಿದೆ ನಿಜ, ಆದರೆ ಒಂದು ಮುಖ್ಯವಾದ ಪ್ರಶ್ನೆ, ಇಷ್ಟೆಲ್ಲ ಸೌಲಭ್ಯವಿರೋ ಇಂದಿನ ನಾವಿಬ್ಬರು ಬುದ್ಧಿವಂತರ, ಅಥವಾ ಯಾವುದೇ ತಂತ್ರಜ್ಞಾನ ಇಲ್ಲದೆ ಕೇವಲ ಪ್ರಕೃತಿ ಮಧ್ಯೆ ಬದುಕಿ ಜಗತ್ತನ್ನೇ ಆಳಿದ ಅಂದಿನ ನಮ್ಮ ಹಿರಿಯರು ಬುದ್ಧಿವಂತರ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲೇ ಕುಳಿತು ಕಾಲಚಕ್ರವನ್ನು ಸಾವಿರಾರು ವರ್ಷ ಹಿಂದಕ್ಕೆ ತಿರುಗೋಣ. ಇತಿಹಾಸ ಕೇವಲ ರೋಮಾಂಚಕ ಕಥೆಗಳು ಮತ್ತು ಅವುಗಳ ಹಿಂದೆ ಅಡಗಿರುವ ನಿಗೂಢ ಸತ್ಯಗಳನ್ನು ಇವತ್ತು ನಾವು ನಿಮಗೆ ಒಂದು ಸುಂದರವಾದ ಕಥೆಯ ರೂಪದಲ್ಲಿ ಹೇಳಲಿದ್ದೇನೆ. ಇಂದಿನ ಈ ಜ್ಞಾನದ ಪಯಣ ತುಂಬಾ ಕುತೂಹಲಕಾರಿಯಾಗಿರುತ್ತದೆ. ವಿಡಿಯೋನ ಎಲ್ಲಿಯೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಕತೆ ಶುರುವಾಗುವುದು ಇಂದಿಗೆ ಸಾವಿರಾರು ವರ್ಷಗಳ ಹಿಂದೆ. ಜಗತ್ತಿನ ಬೇರೆ ಬೇರೆ ಮೂಲೆಗಳಲ್ಲಿ ಮನುಷ್ಯರು ಅತ್ಯಂತ ಅದ್ಭುತವಾದ ನಂಬಲಾಗದ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದ. ಇವತ್ತಿಗೂ ನಮ್ಮ ಹತ್ತಿರ ದೊಡ್ಡ ದೊಡ್ಡ ಕ್ರೈನ್ಗಳಿವೆ, ಅದ್ಭುತ ಇಂಜಿನಿಯರಿಂಗ್ ಸೂತ್ರಗಳಿವೆ, ಸೂಪರ್ ಕಂಪ್ಯೂಟರ್ಗಳಿವೆ. ಆದರೆ ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದ ಆ ಕಾಲದಲ್ಲಿ ಮನುಷ್ಯರು ಸಾಧಿಸಿದ್ದು ನೋಡಿದರೆ ಇಂದಿಗೂ ಮೈ ಜುಮ್ಮೆರಿಸುತ್ತೆ. ಮೊದಲಿಗೆ ಈ ಈಜಿಪ್ಟ್ ಬೃಹತ್ ಪಿರಮಿಡ್ ತಗೊಳ್ಳಿ. ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಟನ್ ಗಂಟಲೆ ತೂಕದ ಆ ದೈತ್ಯ ಕಲ್ಲನ್ನು ಅಷ್ಟು ಎತ್ತರಕ್ಕೆ ಹೇಗೆ ಸಾಗಿಸಿದರು? ಅದಷ್ಟು ನಿಖರವಾದ ಜಾಮಿತಿಯ ಲೆಕ್ಕಾಚಾರ ಅವರಿಗೆ ಹೇಗೆ ಸಾಧ್ಯವಾಯಿತು? ಇಂದಿಗೂ ವಿಜ್ಞಾನಿಗಳಿಗೆ ಅದು ಒಂದು ದೊಡ್ಡ ಸವಾಲಾಗಿದೆ. ಇನ್ನು ಜಗತ್ತಿನ ಇತಿಹಾಸವನ್ನ ಬಿಡಿ, ನಮ್ಮ ಹೆಮ್ಮೆಯ ಕರ್ನಾಟಕ ಇತಿಹಾಸಕ್ಕೆ ಬರೋಣ. ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯ ಕಡೆಗೆ ಕಣ್ಣಾಯಿಸಿ. ಅಲ್ಲಿಯ ಕಲ್ಲಿನ ರಥ ಸೂಕ್ಷ್ಮವಾದ ಕೆತ್ತನೆಯನ್ನು ನೋಡಿದರೆ ಕಲ್ಲಿನಲ್ಲಿ ಕಾವ್ಯ ಬರುತ್ತದೆ. ಒಮ್ಮೆ ಕಂಬವನ್ನು ತಟ್ಟಿದರೆ ಸಂಗೀತದ ಸಪ್ತ ಸ್ವರಗಳು ಕೇಳಿ ಬರುತ್ತವೆ. ಅಂದಿನ ಶಿಲ್ಪಿಗಳಿಗೆ ಕಲ್ಲಿನ ಸ್ವಭಾವ ಎಷ್ಟು ಚೆನ್ನಾಗಿ ಗೊತ್ತಿತ್ತೆಂದರೆ ನೋಡಿ ಮೂಗಿನ ಮೇಲೆ ಬೆರಳಿಟ್ಟಿದೆ. ಇಷ್ಟೇ ಅಲ್ಲ, ನಮ್ಮ ದೇಶ ಕೇವಲ ಸಂಪತ್ತಿನಲ್ಲಿ ಮಾತ್ರವಲ್ಲ, ಜ್ಞಾನದಲ್ಲಿ ಕೂಡ ಜಗತ್ತಿನ ಗುರುವಾಗಿತ್ತು. ಅದಕ್ಕೆ ಅತಿ ದೊಡ್ಡ ಸಾಕ್ಷಿ ಬಿಹಾರ್ನ ನಳಂದ ವಿಶ್ವವಿದ್ಯಾಲಯ. ಇಂದಿಗೆ 1500 ವರ್ಷಗಳ ಹಿಂದೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ, ಅಂದರೆ ಕೊರಿಯನ್, ಜಪಾನ್, ಚೀನಾ, ಟಿಬೇಟಿಯನ್ ಇಂದ ಸಾವಿರಾರು ವಿದ್ಯಾರ್ಥಿಗಳು ಕಲಿಯಲು ಬರುತ್ತಿದ್ದರು. ಅಲ್ಲಿ ಕೇವಲ ಧರ್ಮ ಮಾತ್ರವಲ್ಲ, ಖಗೋಳಶಾಸ್ತ್ರ, ಗಣಿತ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರವನ್ನು ಕಲಿಸುತ್ತಿದ್ದರು. ಅಲ್ಲಿಯ ಲೈಬ್ರರಿಗಳು ಎಷ್ಟು ದೊಡ್ಡದಾಗಿತ್ತೆಂದರೆ ಅದರಲ್ಲಿ ಕೋಟ್ಯಾಂತರ ಪುಸ್ತಕಗಳಿದ್ದವು. ನಾವಿವತ್ತು ಇತಿಹಾಸ ಅಂದ ಕ್ಷಣ ಕೇವಲ ಕಳೆದು ಹೋದ ಕಾಲ ಅಥವಾ ರಾಜರ ಯುದ್ಧಗಳು ಅಂದುಕೊಳ್ಳುತ್ತೇವೆ. ಆದರೆ ನಿಜ ಹೇಳಬೇಕಾದ್ರೆ ಅದು ಕಳೆದು ಹೋದ ಕಾಲವಲ್ಲ, ಅದು ನಾವು ಕಳೆದುಕೊಂಡ ಮಹತ್ವೋನ್ನತ ಜ್ಞಾನದ ಭಂಡಾರ. ಈ ಭವ್ಯವಾದ ಕಥೆಯಲ್ಲಿ ಇಲ್ಲೇ ಒಂದು ದೊಡ್ಡ ಮತ್ತು ಕರಾಳವಾದ ತಿರುವು ಇರುವುದು. ಒಮ್ಮೆ ಆಳವಾಗಿ ಯೋಚನೆ ಮಾಡಿ ನೋಡಿ. ಇಷ್ಟೊಂದು ವೈಭವದಿಂದ ಕಂಗೊಳಿಸುತ್ತಿದ್ದ ಆ ಸಾಮ್ರಾಜ್ಯಗಳು, ಅಷ್ಟೊಂದು ಬುದ್ಧಿವಂತ ಜನರು, ಜಗತ್ತನ್ನೇ ಬೆರಗುಗೊಳಿಸಿದ ಅಪ್ರತಿಮ ಜ್ಞಾನ ಇವತ್ತು ಎಲ್ಲಿ ಹೋದರು? ಯಾವ ಹಂಪಿ ರಸ್ತೆಯಲ್ಲಿ ವಜ್ರ ವೈಡೂರ್ಯವನ್ನು ಅಳೆಯುತ್ತಾ ಮಾರುತ್ತಾರೋ ಆ ಹಂಪಿ ಇವತ್ತು ಕೇವಲ ಕಲ್ಲುಗಳ ನಾಡಾಗಿ ಹೇಗೆ ಉಳಿಯಿತು? ಜಗತ್ತಿನ ಅತಿ ದೊಡ್ಡ ಜ್ಞಾನ ಕೇಂದ್ರವಾಗಿದ್ದ ನಳಂದ ವಿಶ್ವವಿದ್ಯಾಲಯ ಇವತ್ತು ಕೇವಲ ಮಣ್ಣಿನ ಅವಶೇಷವಾಗಿ ಹೇಗೆ ಬದಲಾಯಿತು? ಇತಿಹಾಸ ಕೇವಲ ಗೆಲುವಿನ ಕಥೆಗಳನ್ನು ಹೇಳಲಿಲ್ಲ, ಅದು ನಮಗೆ ಅತ್ಯಂತ ಭಯಾನಕವಾದ ಎಚ್ಚರಿಕೆಯನ್ನು ನೀಡುತ್ತದೆ. ನಳಂದ ವಿಶ್ವವಿದ್ಯಾಲಯದ ಆ ದುರಂತ ಕಥೆಯನ್ನ ಕೇಳಿ. ಕ್ರಿಸ್ತಶಕ 1193ರಲ್ಲಿ ಬಕ್ತಿಯಾರ್ ಖಿಲ್ಜಿ ಎಂಬ ಕ್ರೂರ ಆಕ್ರಮಣಕಾರಿ ನಳಂದದ ಮೇಲೆ ದಾಳಿ ಮಾಡಿದ. ಆತ ಮಾಡಿದ ಅತಿ ದೊಡ್ಡ ಪಾಪವೇನು ಗೊತ್ತಾ? ಅಲ್ಲಿದ್ದ ಜ್ಞಾನದ ಭಂಡಾರವಾದ ಧರ್ಮಗಜ್ ಎಂಬ 9 ಅಂತಸ್ತಿನ ಬೃಹತ್ ಲೈಬ್ರರಿಯನ್ನ ಬೆಂಕಿ ಹಚ್ಚಿದ. ಅಲ್ಲಿ ಎಷ್ಟು ಕೋಟಿ ಪುಸ್ತಕಗಳು ಮತ್ತು ಹಸ್ತಪ್ರತಿಗಳಿದ್ದವು ಎಂದರೆ ಆ ಬೆಂಕಿ ಸತತ 3 ತಿಂಗಳ ಕಾಲ ಉರಿಯುತ್ತಲೇ ಇತ್ತು. ಯೋಚನೆ ಮಾಡಿ ಸ್ನೇಹಿತರೆ, ನೂರಾರು ವರ್ಷಗಳ ಕಾಲ ನಮ್ಮ ಹಿರಿಯರು ಸಂಶೋಧನೆ ಮಾಡಿ ಬರೆದಿಟ್ಟ ಆಯುರ್ವೇದ, ಗಣಿತ, ಖಗೋಳಶಾಸ್ತ್ರದ ರಹಸ್ಯಗಳು ಕೇವಲ 3 ತಿಂಗಳಲ್ಲಿ ಬೂದಿಯಾಗಿ ಹೋದವು. ಆ ಬೆಂಕಿಯಲ್ಲಿ ಸುಟ್ಟು ಹೋದ ಕೇವಲ ಕಾಗದಗಳಲ್ಲ, ಇಡೀ ಜಗತ್ತಿನ ಪ್ರಗತಿಯೇ 100 ವರ್ಷಗಳ ಕಾಲ ಹಿಂದಕ್ಕೆ ಹೋಗಿತ್ತು. ಆದರೆ ಈ ಪತನಕ್ಕೆ ಕೇವಲ ಹೊರಗಿನ ಶತ್ರುಗಳು ಮಾತ್ರ ಕಾರಣವಲ್ಲ. ಅತಿಯಾದ ಅಹಂಕಾರ, ಪರಸ್ಪರ ಒಗ್ಗಟ್ಟಿನ ಕೊರತೆ, ಆಂತರಿಕ ಕಲಹಗಳು ಮತ್ತು ನಾವು ಸಂಪಾದಿಸಿದ ಜ್ಞಾನ ಮತ್ತು ಪ್ರಕೃತಿಯ ಸರಿಯಾದ ರಕ್ಷಿಸಿಕೊಳ್ಳದ ಸ್ವಾರ್ಥ ಮನೋಭಾವ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಸರ್ವನಾಶಕ್ಕೆ ದಾರಿಯಾಗಿತ್ತು. ಅಂದು ರೋಮನ್ ಸಾಮ್ರಾಜ್ಯಗಳಲ್ಲಿ ಅಥವಾ ನಮ್ಮ ದೇಶದ ಹಳೆಯ ರಾಜವಂಶಗಳಾಗಿರಲಿ, ಅತ್ಯುತ್ತಮ ಶಿಖರದಲ್ಲಿದ್ದ ಯಾವುದೇ ಸಾಮ್ರಾಜ್ಯವಾದರೂ ತಪ್ಪು ಮಾಡಿದಾಗ ಅದು ಹೇಗೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ ಎಂಬುದಕ್ಕೆ ಇತಿಹಾಸದ ಈ ಕರಾಳ ಪುಟಗಳೇ ಸಾಕ್ಷಿ. ಇತಿಹಾಸ ನಮ್ಮ ಮುಂದೆ ಇಟ್ಟಿರೋ ಅತಿ ದೊಡ್ಡ ಪಾಠ ಮತ್ತು ಎಚ್ಚರಿಕೆ ಇದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಖಂಡಿತ ಬರಬಹುದು, ಇದೆಲ್ಲ 100 ವರ್ಷಗಳ ಹಿಂದೆ ನಡೆದಿರುವ ಕಥೆ ಈಗ ನಮ್ಮ ಮನೆಯಲ್ಲಿ ಕೂತು ನಮ್ಮ ಲೈಫ್ ನಡೆಸ್ತಿರೋ ನಮಗೆ ಯಾಕೆ ಇದು ಮುಖ್ಯ?
ನಾವ್ಯಾಕೆ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನೋಡಿ, ಇಲ್ಲಿರೋದು ಅಸಲಿ ವಿಷಯ. ಇತಿಹಾಸದ ಅತಿ ದೊಡ್ಡ ವಿಶೇಷತೆ ಏನು ಗೊತ್ತಾ? ಆ ಕಾಲ ಬದಲಾಗಿರಬಹುದು, ನಾವು ಬಳಸೋ ತಂತ್ರಜ್ಞಾನ ಬದಲಾಗಿರಬಹುದು, ಆದರೆ ಮನುಷ್ಯನ ಮೂಲ ಸ್ವಭಾವ ಯಾವತ್ತೂ ಬದಲಾಗುವುದಿಲ್ಲ. ಅಂದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಪತನವಾಗುವ ಮುನ್ನ ಯಾವ ತಪ್ಪುಗಳನ್ನು ಮಾಡುತ್ತೇವೋ, ಇವತ್ತು ಆಧುನಿಕ ಹೆಸರಿನಲ್ಲಿ ಅದೇ ತಪ್ಪುಗಳನ್ನು ನಾವು ಮಾಡ್ತಿದ್ದೀವಾ? ಒಮ್ಮೆ ಯೋಚನೆ ಮಾಡಿ. ಅದು ಕೇವಲ ಸಾಮ್ರಾಜ್ಯಗಳು ತಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ನಾಶ ಮಾಡಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿ ನಿರ್ನಾಮವಾದವು. ಇವತ್ತು ನಾವು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಕಾಂಕ್ರೀಟ್ ಕಾಡುಗಳನ್ನು ಬೆಳೆಸುತ್ತಿದ್ದೇವೆ, ಕಾಡುಗಳನ್ನು ಕಡಿದು ಗ್ಲೋಬಲ್ ವಾರ್ಮಿಂಗ್ ಅನ್ನು ಸೃಷ್ಟಿಸುತ್ತಿದ್ದೇವೆ. ಇನ್ನು ತಂತ್ರಜ್ಞಾನ ವಿಷಯಕ್ಕೆ ಬಂದರೆ, ಅಂದು ಜ್ಞಾನದ ಭಂಡಾರವನ್ನು ಉಳಿಸಿಕೊಳ್ಳದ ಕಾರಣ ಇತಿಹಾಸದ ರಹಸ್ಯಗಳು ಕಳೆದು ಹೋದವು. ಇಂದು ನಮ್ಮ ಹತ್ತಿರ ಅಗಾಧವಾದ ಇಂಟರ್ನೆಟ್ ಸೌಲಭ್ಯವಿದೆ, ಆದರೆ ಅದನ್ನು ನಾವು ಜ್ಞಾನವಾಗಿ ವೃದ್ಧಿಸಿಕೊಳ್ಳಲು ಬಳಸುತ್ತಿದ್ದೇವಾ, ಅಥವಾ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡುತ್ತಾ ನಮ್ಮ ಅಮೂಲ್ಯವಾದ ಸಮಯ ಮತ್ತು ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳುತ್ತಿದ್ದೇವಾ? ಅಂದು ಮನುಷ್ಯರು ತಂತ್ರಜ್ಞಾನವನ್ನು ಕಂಡುಹಿಡಿದ, ಆದರೆ ಇಂದು ಈ ತಂತ್ರಜ್ಞಾನವೇ ಮನುಷ್ಯರನ್ನು ನಿಯಂತ್ರಿಸುತ್ತಿದೆ. ನಾವು ಮನೆಯಲ್ಲಿ ಕುಳಿತು ಇಡೀ ಜಗತ್ತನ್ನೇ ನೋಡುತ್ತಿವೆ ನಿಜ, ಆದರೆ ನಮ್ಮ ಪಕ್ಕದಲ್ಲಿರುವ ಮನುಷ್ಯರನ್ನು, ಪ್ರಕೃತಿಯನ್ನು ಮರೆತು ಬಿಟ್ಟಿದ್ದೇವೆ. ಇತಿಹಾಸ ನಮಗೆ ನೆನಪಿಸಿರೋದು ಇದನ್ನೇ. ಯಾರು ಇತಿಹಾಸವನ್ನು ಓದುವುದಿಲ್ಲವೋ ಅಥವಾ ಇತಿಹಾಸದಿಂದ ಪಾಠವನ್ನು ಕಲಿಯುವುದಿಲ್ಲವೋ, ಅವರು ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಇವತ್ತು ನಮ್ಮ ಪ್ರಕೃತಿಯನ್ನು, ನಮ್ಮ ಜ್ಞಾನವನ್ನು ಬಳಸಿಕೊಳ್ಳುವ ರೀತಿ ನೋಡಿದರೆ ನಾವು ಕೂಡ ಇತಿಹಾಸದ ಹಳೆ ತಪ್ಪುಗಳನ್ನೇ ಪುನರಾವರ್ತಿಸುತ್ತಿದ್ದೇವೆ ಅನಿಸುತ್ತಿದೆ ಅಲ್ವಾ? ಹಾಗಾಗಿ ಕೊನೆಯದಾಗಿ ಹೇಳಬೇಕೆಂದರೆ, ಇತಿಹಾಸ ಅಂದರೆ ಕೇವಲ ಕಾಲೇಜುಗಳಲ್ಲಿ ಪರೀಕ್ಷೆಗಳಿಗಾಗಿ ಓದಿ ಅಂಕ ಗಳಿಸಿ ಮರೆತು ಬಿಡುವ ಒಂದು ಒಣ ಸಬ್ಜೆಕ್ಟ್ ಖಂಡಿತ ಅಲ್ಲ. ಅದು ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಬೇರುಗಳು. ನಮ್ಮ ಹಿರಿಯರು ಎಲ್ಲಿ ಇಡವಿದರು, ಸಾಮ್ರಾಜ್ಯ ಹೇಗೆ ಪತನಗೊಂಡಿದ್ದವು ಎಂದು ಇತಿಹಾಸ ನಮಗೆ ತೋರಿಸಿಕೊಡುತ್ತದೆ. ನಮ್ಮನ್ನು ಎದುರಿಸುವುದಕ್ಕಲ್ಲ, ಬದಲಾಗಿ ನಾವು ನಮ್ಮ ಭವಿಷ್ಯದಲ್ಲಿ ಅಂಥ ತಪ್ಪುಗಳನ್ನು ಮಾಡದಂತೆ ತಡೆಯುವ ಒಂದು ಅದ್ಭುತ ದಾರಿದೀಪವಾಗಿದೆ. ನಾವು ಹೊರಗಡೆ ಎಲ್ಲಿಯೂ ಹೋಗದೆ ನಮ್ಮ ಮನೆಯಲ್ಲೇ ಒಂದು ಕಡೆ ಆರಾಮಾಗಿ ಕೂತು ಜಗತ್ತಿನ ಎಷ್ಟೋ ರಹಸ್ಯಗಳು ಮತ್ತು ಜ್ಞಾನವನ್ನು ಸಂಪಾದಿಸಬಹುದು. ಅದಕ್ಕೆ ಬೇಕಿರುವುದು ಕೇವಲ ಕಲಿಯುವ ಮತ್ತು ಸತ್ಯವನ್ನು ಅರಿಯುವ ಒಂದು ಸಣ್ಣ ಹಸಿವು ಅಷ್ಟೇ. ಇವತ್ತಿನ ಈ ಕಾಲದ ಪಯಣ ಮತ್ತು ಇತಿಹಾಸದ ರಹಸ್ಯ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ನಂಬುತ್ತೇನೆ. ಈ ವಿಷಯ ನಿಮಗೆ ಏನನಿಸುತ್ತದೆ? ನಾವು ನಿಜವಾಗಿಯೂ ಇತಿಹಾಸದಿಂದ ಪಾಠ ಕಲಿತಿದ್ದೇವಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನಲ್ಲಿ ಮೂಡಿ ಬರುವ ಇಂತಹ ರೋಮಾಂಚಕ ಮತ್ತು ಜ್ಞಾನ ಆಧಾರಿತ ವಿಡಿಯೋಗಳಿಗಾಗಿ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ನಮಸ್ಕಾರ.